ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಪ್ರಕಟಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಲ್ಪಿ ಸಭೆ ಕರೆಯೋ ಬಗ್ಗೆ ಕ್ಷಣಕ್ಕೊಂದು ನಿರ್ಧಾರಗಳಾಗ್ತಾ ಇದೆ. ನಾಳೆ ನಾಡಿದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಾಳೆ ಸಿಎಲ್ಪಿ ಸಭೆ ಕರೆಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಿಎಲ್ಪಿ ಸಭೆಯನ್ನೇನಾದ್ರೂ ಕರೆದ್ರೆ ಭಾರಿ ಹೈ ಡ್ರಾಮಾ ಆಗಬಹುದು ಅನ್ನುವಂಥ ಆತಂಕ ಕಾಡ್ತಾ ಇದೆ ಎಲ್ಲರಲ್ಲೂ. ಹೀಗಾಗಿ ಸಿಎಲ್ಪಿ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಶಾಸಕಾಂಗ ಪಕ್ಷದ ನಾಯಕರ ಸಭೆಯನ್ನು ಕರೆಯಲಿದ್ದಾರೆ. ಆದರೆ ಅದು ನಾಳೆನೇ ಕರಿಬೇಕಾ ಅಥವಾ ನಾಡಿದ್ದು ಕರಿಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಪರ ಶಾಸಕರು ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಇತ್ತ ಪರಮೇಶ್ವರ್ ಪರವಾಗಿಯೂ ಕೂಡ ಕೂಗು ಏಳಬಹುದು. ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೂಡ ಏಳಬಹುದು. ಈ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಿದೆ. ಸಭೆಯ ಆರಂಭದಲ್ಲೇ ಒಂದು ಸಾಲಿನ ನಿರ್ಣಯಕ್ಕೆ ಸಿದ್ಧತೆ ಆಗ್ತಿರೋದು. ಡಿಕೆ ಶಿವಕುಮಾರ್ ಹೆಸರು ಪ್ರಕಟಿಸಿ ಸಭೆಯನ್ನ ಮುಕ್ತಾಯಗೊಳಿಸೋಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಈ ಒಂದು ಶಾಸಕಾಂಗ ಸಭೆ ಏನಿರುತ್ತೆ ಆ ಸಂದರ್ಭದಲ್ಲಿ ಒಂದೇ ಸೆಂಟೆನ್ಸ್ ನಲ್ಲಿ ಮುಕ್ತಾಯಗೊಳಿಸಬೇಕು ಈ ಒಂದು ಸಭೆಯನ್ನು ಅಂತ. ಅದು ಏನಪ್ಪಾ ಅಂತಂದ್ರೆ ನಾಳೆಯಿಂದ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಇರ್ತಾರೆ ಅನ್ನುವಂಥ ವಿಚಾರವನ್ನು ಅನೌನ್ಸ್ ಮಾಡಿಬಿಟ್ಟು ಈ ಒಂದು ಸಿಎಲ್ಪಿ ಸಭೆಯನ್ನು ಮುಕ್ತಾಯಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಸಿಎಲ್ಪಿ ಸಭೆಯನ್ನ ಕರೆದ್ರೆ ಸಾಧಕ ಬಾಧಕಗಳು ಏನೆಲ್ಲ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಸಭೆಯಲ್ಲಿ ಶಾಸಕರು ಸಿದ್ದು ಪರ ಬ್ಯಾಟ್ ಬೀಸುವಂಥ ಚಾನ್ಸಸ್ ಇದೆ. ನೀವು ರಾಜೀನಾಮೆಯನ್ನ ಕೊಡಬೇಡಿ ಅನ್ನುವಂಥ ಕೂಗು ಏಳಿಸುವಂಥ ಲಕ್ಷಣಗಳು ಕೂಡ ಇರಬಹುದು. ಅದ್ರ ಜೊತೆಗೆ ಈಗಾಗಲೇ ಪರಮೇಶ್ವರ್ ಅವರು ದಲಿತ ಸಿಎಂ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಂಗಿದೆ. ಸೊ ಅದ್ರ ಜೊತೆಗೆ ಒಂದಷ್ಟು ಶಾಸಕರ ಸಹಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಹೈಕಮಾಂಡ್ ಮುಂದೆ ಈಗಾಗಲೇ ಮನವಿಯನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಸಿಎಲ್ಪಿ ಸಭೆಯಲ್ಲೂ ಕೂಡ ಪರಮೇಶ್ವರ್ ಪರವಾಗಿ ಬ್ಯಾಟ್ ಬೀಸುವಂಥ ಚಾನ್ಸಸ್ ಇದೆ ಕೆಲ ಶಾಸಕರು. ಅದ್ರ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಕೇಳುವಂಥದ್ದಿದೆ. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದೇ ಸೆಂಟೆನ್ಸ್ನಲ್ಲಿ ಒಂದೇ ವಾಕ್ಯದಲ್ಲಿ ಈ ಒಂದು ಮೀಟಿಂಗ್ ಅನ್ನು ಮುಕ್ತಾಯಗೊಳಿಸೋದಕ್ಕೆ ಎಲ್ಲಾ ರೀತಿಯ ಚಿಂತನೆ ಆಗ್ತಿದೆ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹಾಲಿ ಸಿಎಂ ಹಾಗೂ ಭಾವಿ ಸಿಎಂ ಬಿಗಿದಪ್ಪಿಕೊಂಡು ಪರಸ್ಪರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಒಂದ್ ರೀತಿ ಇಬ್ರು ಕೂಡ ಖುಷಿಯಲ್ಲಿದ್ದಾರೆ. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಣ್ಣಲ್ಲಿ ಆನಂದ ಭಾಷ್ಪ ಕಾಣಿಸ್ತಾ ಇದೆ. ಸೊ ಒಂದು ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸಂಜೆಯ ಒಳಗಡೆ ಏನ್ ಬೆಳವಣಿಗೆ ಬೇಕಾದ್ರೂ ಆಗಬಹುದು. ಸೊ ಹಾಗಾಗಿ ಸಿದ್ದರಾಮಯ್ಯ ಪರವಾಗಿರುವಂತಹ ಬೆಂಬಲಿಗರೇನಿದ್ದಾರೆ ಈಗಾಗಲೇ ನೀವೇ ಅಧಿಕಾರದಲ್ಲಿರಬೇಕು, ನೀವೇ ಸಿಎಂ ಸ್ಥಾನದಲ್ಲಿದ್ದು ರಾಜ್ಯವನ್ನ ಮುನ್ನಡೆಸಬೇಕು ಅಂತ ಹೇಳ್ಕೊಂಡು ಒಂದಷ್ಟು ಕಡೆಯಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಡಿಕೆಶಿ ಅಭಿಮಾನಿಗಳಿಂದಾರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಹು ವರ್ಷದ ಕನಸು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ದು. ಸೊ ಫೈನಲಿ ಆ ಕ್ಷಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸೊ ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣದವರು ಕೂಡ ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾರೆ. ಈ ಕ್ಷಣಕ್ಕೆ ನಾವು ಕಾಯ್ತಿದ್ವಿ ಅಂತ ಹೇಳ್ತಿದ್ರು. ಸೊ ಆ ಕ್ಷಣ ಬಂದೇ ಬಿಟ್ಟಿದೆ ಅಂತ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಸೆಲೆಬ್ರೇಟ್ ಅನ್ನು ಮಾಡ್ತಾ ಇದೆ. These years. Yes, sir. Look at your. Has he offered to resign, sir? He will speak to you. Sir, he will speak. He has already called a press conference. He will speak to you and explain everything to you. Thank you, sir. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣ, ಒಂದ್ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಅನ್ನುವಂಥ ಮಾಹಿತಿ ಇದೆಯಾ? ಅದ್ರ ಜೊತೆಗೆ ಸಿಎಲ್ಪಿ ಸಭೆ ನಾಳೆ ನಾಡಿದ್ದು ಅನ್ನುವಂಥ ಮಾತುಗಳಿದೆ. ಈಗ ಸಭೆಯನ್ನ ಮುಂದೂಡ್ತಾ ಇದ್ದಾರಾ ಅಥವಾ ನಾಳೆ ಆಗಬಹುದಾ, ಹೇಗೆ? ಆ ರೀತಿಯಾದಂಥ ಗೊಂದಲಗಳು ಈಗ ರಾಜ್ಯ ಮಟ್ಟದಲ್ಲಿರುವಂಥದ್ದು ಧನುಶ್ರೀ. ಯಾಕಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತಿನ ಈ ವಿಚಾರದಲ್ಲೂ ಕೂಡ ಈ ಒಂದು ವಿಚಾರವನ್ನು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಈಗಾಗಲೇ ಕೂಡ ಮಾಹಿತಿಯನ್ನು ಕೂಡ ತಿಳಿಸಿರುವಂಥದ್ದು. ಇನ್ನು ಅಧಿಕೃತವಾಗಿ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ಸಮಯ ಕೂಡ ನಿಗದಿಯಾಗಿದೆ. ಆದರೆ ಈಗ ಗೊಂದಲ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷ ಸಭೆಯನ್ನು ಮಾಡಬೇಕಾ ಅಥವಾ ಹೈಕಮಾಂಡ್ನಿಂದ ನಿರ್ಣಯ ಆದ ಕೂಡಲೇ ಅವರು ಹೈಕಮಾಂಡ್ ನಾಯಕರು ಏನು ನಿರ್ದೇಶನ ಕೊಡ್ತಾರೆ
ಅದ್ರ ತಕ್ಕಂತೆ ನೂತನ ಮುಖ್ಯಮಂತ್ರಿಯ ಪ್ರಕ್ರಿಯೆಗಳು ಶುರು ಮಾಡಬೇಕಾ ಅನ್ನೋ ಒಂದು ಗೊಂದಲ ಈಗ ರಾಜ್ಯ ಕಾಂಗ್ರೆಸ್ ಇರತಕ್ಕಂಥದ್ದು. ನೂತನ ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಇರತಕ್ಕಂಥದ್ದು. ಹಾಗಾಗಿನೇ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಸುದೀರ್ಘ ಕೂಡ ಮಾತಾಡಿದ್ದಾರೆ. ಮತ್ತೆ ಒಬ್ರಿಗೊಬ್ರು ಒಪ್ಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆಗೆ ಕೂಡ ಸಹಕಾರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಕೊಡಿರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈಗಾಗಲೇ ಅವ್ರಿಗೆ ಎಲ್ಲೊಂದು ಕಡೆ ಶುಭಾಶಯ ಕೂಡ ಸಲ್ಲಿಸಿರುವಂಥದ್ದು. ಒಂದು ಕಡೆಗೆ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಬಾರ್ದು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ವಲಯದಲ್ಲಿ ವಾದ. ಈಗಾಗಲೇ ಶಾಸಕರು ಕೂಡ ಮತ್ತಷ್ಟು ಸಚಿವರುಗಳು ಸಹಿ ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲ ಶಾಸಕರುಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ದಲಿತರ ಮುಖ್ಯಮಂತ್ರಿ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಪರಮೇಶ್ವರ್ ಅವರ ಪರವಾಗಿ ಶಾಸಕರು ಸಹಿ ಸಂಗ್ರಹ ಮಾಡಿದ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗೊಂದಲ ಆಗುತ್ತೆ, ಹೈಡ್ರಾಮಾ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ನಾಯಕರು ಎಲ್ಲೋ ಒಂದು ಕಡೆ ಎಚ್ಚರಿಕೆ ನಡೆಯನ್ನು ತಾಳಿರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ತಮ್ಮ ಸಂಪುಟದ ಸಚಿವರುಗಳಿಗೆ ಮಾಹಿತಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದಾದ ನಂತರವಾಗಿ ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಂಗೆ ಅಲ್ಲಿ ರಾಜ್ಯಪಾಲರಿಗೆ ಭೇಟಿ ಮಾಡಿ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಪ್ರತಿಯನ್ನು ಅಲ್ಲಿ ಕೊಡ್ತಿದ್ದಂಗೆ ರಾಜೀನಾಮೆ ಅಲ್ಲಿ ಅಂಗೀಕಾರ ಆಗ್ತಿದ್ದಂಗೆ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ನಿರ್ದೇಶನ ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಮುಂದಿನ ಪ್ರಕ್ರಿಯೆಯನ್ನು ಶುರು ಮಾಡಿ ನೀವೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಆ ಒಂದು ಸಂದೇಶದ ಆಧಾರದ ಮೇಲೆ ಡಿ.ಕೆ. ಶಿವಕುಮಾರ್ ತಮ್ಮ ಮುಂದಿನ ಪ್ರಕ್ರಿಯೆ ಅಂದರೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಬೇಕು, ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು. ಆದ್ರೆ ಈಗ ಎಲ್ಲೋ ಒಂದು ಕಡೆ ಈಗ ನೋಡು ಈಗ ಲೆಫ್ಟಿಗೆ ಹೇಳ್ಕೊಳ ನೀನು ಲೆಫ್ಟಿಗೆ ಹೇಳ್ಕೊಳ ಅವ್ರಿಗೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಅವರು ಸಲಹೆ ಮಾಡಿದ್ದಾರೆ. ಅವರು ಸಲಹೆಯನ್ನು ಒಪ್ಪಿದ್ದಾರೆ. ಇವತ್ತು 3 ಗಂಟೆಗೆ ಹೋಗಿ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ. ಎಸ್ ಸರ್ ಥ್ಯಾಂಕ್ ಯು ಸರ್.